ಇವಳು ಇವಾಗ ನಿನ್ನ ಹತ್ರ ಯಾಕೆ ಬಂದಿದ್ಲು? ನೀನು ಅವಳ ಜೊತೆ ಸ್ವಲ್ಪ ಹುಷಾರಾಗಿರು. ಒಂದ್ಸಲ ಏನೋ ಯಾಮಾರಿದ ಮಾತ್ರಕ್ಕೆ ಪ್ರತಿ ಸಲ ಹಾಗೆ ಆಗತ್ತಾ ಬಾವ? ಅಷ್ಟಕ್ಕೂ ನನ್ ಪ್ರಾಣಕ್ಕೆ ನಿನ್ ಪ್ರಾಣ ಒತ್ತೆ ಇಟ್ಟು ಕಾಪಾಡ. ಇಲ್ಲೋಡು, ಈ ಟಚಿಂಗ್ಸ್ ಎಲ್ಲ ಬೇಡ. ನೀನು ನೀನೇ. ಈ ಡೈಲಾಗ್ ನಾನೇ ಹೇಳ್ತೀನಿ. ಹಾ, ನೀನು ನೀನೇ, ವೈದೇಹಿ ಸ್ಥಾನ ವೈದೇಹಿದೆ. ಹಾ, ಅಷ್ಟೇ ಅಲ್ವಾ? ಕರೆಕ್ಟ್. ಏನಾಗಲ್ಲ ಬಾವಾ, ವೈದೇಹಿ ಏನು ಅನ್ಕೊಳ್ಳಲ್ಲ. ನಾನಿದ್ದೀನಲ್ಲ. ಬಿಡು ಜಾನಕಿ, ಬಿಡು ಬಿಡು ಅಂತ ಹೇಳ್ತಾ ಇದೀನಲ್ಲ. ಏನಾಗಲ್ಲ ಬಿಡಿ. ನಾನು ಇಲ್ಲೇ ಇದ್ರೆ ನೀನೇನೋ ಮಾಡೋ ಹಂಗಿದ್ಯಾ. ಅಯ್ಯೋ ಬಿಡು ಜಾನಕಿ, ನಾನು ಹೋಗ್ತಾ ಇದ್ದೀನಿ. ಬಾಯ್. ಮೊದಲು ಆ ಶ್ರವಂತಿನ ಈ ಮನೆಯಿಂದ ಮೊದಲು ಆಚೆ ಕಳಿಸ್ಬೇಕು. ಅವಳ ಚಾಪ್ಟರ್ಗೆ ಫುಲ್ ಸ್ಟಾಪ್ ಇಡಬೇಕು. ಓಂ ನಮಃ ಶಿವಾಯ. 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 ಸಾರಿ ವಾಲಿ. ಆಹಾ, ಕಲ್ಲೆಸಿದೇನೆ ಹಣ್ಣು ಬಂದ್ ಬಿದ್ದಂಗೆ ಇವಳು ಬಂದ್ ಬಿದ್ಲಲ್ಲ. ಸ್ವಲ್ಪ ತಿದ್ದಿದ್ದಕ್ಕೆ ಇಷ್ಟ ಹಾಯಾಗಿದೆ. ಜೀವನ ಪೂರ್ತಿ ಅವಳು ನನ್ನ ಜೊತೆಗೇ ಇದ್ರೆ. ಅಯ್ಯೋ, ಅಪಚಾರ ಅಪಚಾರ ಅಪಚಾರ. ಶಿವ ಶಿವ. ಅಯ್ಯೋ ಅಯ್ಯೋ, ನಾನು ತಗೊಂಡಿರೋ ದೀಕ್ಷೆ ಏನು, ನನಗೆ ಬರ್ತಿರೋ ಯೋಚನೆ ಏನು? ಏನಪ್ಪ ಶಿವ ಇದು? ಹಸುವಾದಾಗ ಅನ್ನ ಇರಲ್ಲ, ಉಪವಾಸ ಇದ್ದಾಗ ಪಂಚಭಕ್ಷ ಪರಮಾನ್ನ ಕೊಡ್ತೀಯ. ಎಂಥ ಪರೀಕ್ಷೆ ಶಿವ ಇದು? ಮನುಷ್ಯನೂ ಅಪವಿತ್ರ, ಮನಸ್ಸು ಅಪವಿತ್ರ, ಮತ್ತೆ ಸ್ನಾನ ಮಾಡಬೇಕು. ಶಿವ ಶಿವ. ನಿಗ್ರಹ 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 ನಿಗ್ರಹ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಲೋ ಬೇಬಿ. ಮಾಮ್, ಈ ಜಾನಕಿಗೆ ನೆನ್ಪಿಲ್ಲ ಅಂತ ಅನ್ಕೊಂಡ್ವಿ, ಆದ್ರೆ ಎಲ್ಲ ನೆನ್ಪಿದೆ. ಬೇಕು ಅಂತಾನೆ ನನ್ನ ಬಗ್ಗೆ ಹೇಳಿಲ್ಲ. ಏಯ್, ಕುಡಿ ಕುಡಿಯೇ ಕುಡಿಯೇ ಕುಡಿ ಕುಡಿ ಕುಡಿ. ವೈದೇಹಿನ ಯಾಕೆ ಸಾಯಿಸ್ದೆ ನೀನು? ನಿನಗವ್ರ ಜೊತೆ ಮದ್ವೆ ಮಾಡ್ಸಕ್ ಒಪ್ಕೊಂಡ್ಲು ಅಲ್ವಾ? ಮತ್ ಯಾಕೆ ಸಾಯಿಸ್ಬೇಕು ಅನ್ಕೊಂಡೆ ಹೇಳು.
ಸರಿಯಾದ ಟೈಮ್ಗೆ ದೇವಾಂಶ್ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇವತ್ತನ್ ಸತ್ಯ ಹೋಗ್ಬಿಡ್ತಿದ್ದೆ. ನನಗೆ ಇರಕ್ ಭಯ ಆಗ್ತಿದೆ ಮಾಮ್. ನಾನು ವಾಪಸ್ ಬಂದ್ಬಿಡ್ತೀನಿ. ಬೇಬಿ ನೀನ್ ಗಾಬರಿ ಆಗ್ಬೇಡ. ನೀನ್ ಸಾಯಿಸೋಕ್ ನೋಡಿದ್ರು ಕೂಡ ನಿನ್ ಬಗ್ಗೆ ಹೇಳಲಿಲ್ಲ ಅಂದ್ರೆ ನಿನ್ನಿಂದ ಏನೋ ತಿಳ್ಕೋಬೇಕು ಅನ್ಕೊಂಡಿದ್ದಾಳೆ. ಅದನ್ನ ತಿಳ್ಕೊಳ್ಳೋವರೆಗೂ ಅವಳು ನಿನ್ನ ಏನು ಮಾಡಲ್ಲ. ಆದ್ರಿಂದ ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ವೈದೇಹಿ ಬಗ್ಗೆ ಕೇಳ್ತಿದ್ದಾಳೆ ಮಾಮ್. ಜೊತೆಗೆ ಅವಳ ಅಪ್ಪ ಅಮ್ಮನ ಬಗ್ಗೆನೂ ಕೇಳ್ತಿದ್ದಾಳೆ. ಅವಳು ಏನ್ ಬೇಕಾದ್ರೂ ಕೇಳಿ, ನೀನ್ ಅದನ್ನ ಹೇಳ್ಬೇಡ. ಆದ್ರೆ ವೈದೇಹಿಗೆ ಮತ್ತೆ ಜಾನಕಿಗೆ ಏನ್ ಸಂಬಂಧ? ಸೋದರ ಸೊಸೆಯಾಗಿ ಬಂದಿದ್ರು ವೈದೇಹಿ ದೇವಾಂಶ್ ಒಂದಾಗ್ಬೇಕು ಅಂತ ಪ್ರತಿ ಸಲನೂ ಹೇಳ್ತಾ ಇರ್ತಾಳೆ. ವೈದೇಹಿಗೂ ಜಾನಕಿಗೂ ಏನೋ ಸಂಬಂಧ ಇದೆ. ಯಾವ ಸಂಬಂಧನಾದ್ರೂ ಇರ್ಲಿ, ಪ್ಲಾನ್ ಮಾಡಿ ಅವಳನ್ನ ಫಿನಿಶ್ ಮಾಡೋವರೆಗೂ ಮ್ಯಾನೇಜ್ ಮಾಡು ಅಷ್ಟೇ. ಇದನ್ನೆಲ್ಲ ಸಹಿಸ್ಕೊಂಡು ಈಗ ತಾಳ್ಮೆಯಿಂದ ಇರೋದೇ ತುಂಬಾ ಮುಖ್ಯ. ನೀನು ಹುಷಾರಾಗಿರೋ. ಓಕೆ ಮಾಮ್. ಪಾಪ ವೈದೇಹಿ ಅಂತ ಒತ್ತಾಡ್ತಾ ಇದ್ದಾರೆ ಅಲ್ವಾ? ಇವಾಗ ನೋಡಿ ನಿಮ್ ಮುಖ ಸಂತೋಷದಲ್ಲಿ ಹೇಗೆ ಅರಳು ಹೋಗುತ್ತೆ ಅಂತ. ಏನಂದ್ರೆ ಏನ್ ಮಾಡ್ತಿದ್ದೀರಾ ಒಳಗೆ? ಯಾರು? ನಾಕ್ ಮಾಡಿದ್ಯಾರು? ಹೊಟ್ಟೋಗ್ತಿದ್ದಾರಲ್ಲ. ಬುಕ್ಕಿನೇ ನೋಡ್ತಿಲ್ವಲ್ಲ. ಏನಯ್ಯ ದೊಡ್ಡ ಮನುಷ್ಯ, ಇಲ್ಲಿಷ್ಟು ದೊಡ್ಡ ಬೊಕ್ಕೆ ಇದೆ, ನೋಡ್ಬೇಕು ತಾನೆ. ಯಾರು ಅನ್ಬಿಟ್ಟು ಸೀದಾ ಒಳಗೆ ಹೋದ್ರು. ಹೇಯ್, ಯಾರು? ತಲೆ ಕೆಟ್ಟಿದ್ಯಾ? Yes.
ಒಂದಾಗೋ ದಿನ ಹತ್ರದಲ್ಲೇ ಇದೆ. ಇಂತಿ ನಿಮ್ ವೈದೇಹಿ. ವೈದೇಹಿ, ನನ್ ವೈದೇಹಿ ಬಂದಿದ್ದಾಳೆ. ಅಯ್ಯೋ, ಯಾಕೆ ಕೂಗ್ತಿದ್ದಾರೆ? ಎಸ್, ನನ್ ವೈದೇಹಿ ಬಂದ್ಬಿಟ್ಲು. ಸುಮ್ನೆ ನೋಡ್ ಸಂತೋಷ ಪಡ್ತಾರೆ ಅನ್ಕೊಂಡ್ರೆ ಕೂಗ್ಕೋತಿದಾರಲ್ಲಪ್ಪ. ವೈದೇಹಿ, ವೈದೇಹಿ ಎಲ್ಲಿದ್ಯಾ? ಎಲ್ಲಿದ್ಯಾ ವೈದೇಹಿ? ವೈದೇಹಿ, ಅಯ್ಯೋ, ಎಲ್ಲಿಗೆ ಹೋಗ್ತಿದ್ದಾರೆ? ವೈದೇಹಿ, ನನ್ ವೈದೇಹಿ ಬಂದ್ಬಿಟ್ಲು. ಅಯ್ಯೋ, ಬಾವಾ ಬಾವಾ, ಇವಳು ಇಷ್ಟೊತ್ನಲ್ಲಿ ಎಲ್ಲಿಗೆ ಹೋಗ್ತಿದ್ದಾಳೆ? ನಿನ್ನೆ ಇವಳನ್ನ ಮುಗ್ಸೋಣ ಅಂತ ಅನ್ಕೊಂಡ್ರೆ ನನ್ ಮೇಲೆ ಹಾರಾಡಿದ್ಲಲ್ವಾ? ಮಾಡ್ತೀನಿರೇ ನಿನ್ಗೆ. ಹಾಸ್ಪಿಟ್ಲಲ್ಲಿ ತಪ್ಪಿಸ್ಕೊಂಡೆ, ಹಾಲ್ ಕುಡ್ಸಕ್ ಬಂದಾಗ್ಲೂ ತಪ್ಪಿಸ್ಕೊಂಡೆ. ಆದ್ರೆ ಈ ಸಲ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ವೇ? ಈ ಸ್ಪ್ರೇ ಮುಖಕ್ ಹೊಡೆದ್ರೆ ಮೊಬ್ಬರತ್ತೆ. ಆಮೇಲೆ ನಾನು ನನ್ ಕೈಯಾರೆ ನಿನ್ನನ್ ಸಾಯಿಸ್ತೀನಿ. ಇವತ್ ನೀನ್ ಸಾಯೋದು ಖಂಡಿತ ಕಣೆ. ಮಾಡ್ತೀನಿರು. ಚೆನ್ನಾಗಿ ಗುರ್ಕೆ ಹೊಡಿತಿದ್ದಾರೆ. ಇದನ್ ಬಿಟ್ರೆ ಇವ್ರು ಇನ್ನೇನ್ ಮಾಡಕ್ಕಾಗುತ್ತೆ? ಯಾಕೆ ಸುಮ್ನೆ ಗಾಬರಿ ಆಗ್ತೀಯಾ? ನಿನ್ ಗಂಡ ಏನಾದ್ರೂ ನಿನ್ನ ತಡೆಯೋ ಪರಿಸ್ಥಿತಿಲಿ ಇದಾನಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಳೆಯಲ್ಲಿ ನೆನ್ಕೊಂಡು ನಿಷ್ಠೆಯಿಂದ ನಾನು ಶಿವನ್ ಜಪ ಮಾಡ್ತಾ ಇದ್ದೀನಿ. ಆದ್ರೆ ಹೆಣ್ ಗಾಳಿ ಸೋಕಿದ್ರೆ ಸಾಕು, ಮನ್ಸೆಲ್ಲ ಚಂಚಲ ಆಗುತ್ತೆ. ಈ ಸರಿ ಅದೇನೇ ಆಗ್ಲಿ, ಮನ್ಸ್ ಮಾತ್ರ ಚಂಚಲ ಆಗ್ಬಾರ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವತ್ ಮಾತ್ರ ಅವಳನ್ನ ಬಿಡಬಾರ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲಿ ಹೋದ್ಲು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಅಯ್ಯೋ ಸಾರಿ ವಾಲಿ, ಸಾರಿ. ಅವರಿಲ್ಲಿ ಜಪ ಮಾಡ್ತಿದ್ರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಾಗ್ದೆ ಕಾಲೆಡ್ವಿ ಬಿದ್ಬಿಟ್ಟೆ ಅಕ್ಕ. ಅಯ್ಯಯ್ಯೋ ಸಾರಿ. ಶ್ರವಂತಿ, ಶ್ರವಂತಿ ಶ್ರವಂತಿ ಅಂದ್ರೆ ನಾನು ಧ್ಯಾನದಲ್ಲೇ ಇದ್ದೆ, ಅವಳೇ ನೋಡ್ದೇನೆ. ಸನ್ಯಾಸಿ ದೀಕ್ಷೆ ತಗೊಂಡಿದೀನಿ ಅಂತ ಹೇಳಿ ಇಂಥ ಕೆಲ್ಸಗಳನ್ನ ಮಾಡ್ತಿದ್ಯಾ? ಅಯ್ಯೋ ಶಿವ ಶಿವ, ದೀಕ್ಷೆ ಇರೋರು ಎದುರುಗಡೆ ಹೀಗೆಲ್ಲ ಮಾತಾಡ್ತಿರಲ್ಲ ಸ್ವಾಮಿ, ನಿಜ ಹೇಳಿದ್ರು ನಂಬಲ್ವೇ? ಅವಳ ಕಡೆ ಜೊಲ್ಸಿಡ್ಸ್ಕೊಂಡ್ ನೋಡ್ದಾಗ್ಲೇ ಅವಳ ಮೇಲೆ ನಿನ್ ಕಣ್ಣು ಹಾಕಿದ್ಯಾ ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ಅವಳು ನೋಡ್ತೀಯೋ ನೋಡ್ತೀಯೋ? ಅಯ್ಯೋ ನಿಲ್ಸಿ ಶಿವ ಶಿವ, ನಾನು ಹೇಳ್ತಿರೋದ್ ನಿಜ ಊರ್ಮಿಳಾ. ದೀಕ್ಷೆಯಲ್ಲಿ ಇದ್ಕೊಂಡು ಸುಳ್ಳು ಹೇಳ್ತಾರಾ? ಬೇಕಂದ್ರೆ ಆ ಹುಡುಗಿನ ಕರೆದು ಕೇಳು ಊರ್ಮಿಳಾ. ನೀನಂದ್ರೆ ನನಗೆ ಪ್ರಾಣ ಪ್ರಾಣ ಊರ್ಮಿಳಾ. ಒಂದ್ ನಿಮಿಷ ಇರು, ಏನೋ ಇರೋ ಹಾಗಿದೆ. ಅಯ್ಯಯ್ಯೋ ಅಯ್ಯೋ, ಇದು ನಂದಲ್ಲ, ಇದು ಶ್ರವಂತಿದು. ಏನಿದು ಸ್ಪ್ರೇ ತರ ಇದೆ? ನನ್ ವೈದೇಹಿ ಬಂದ್ಬಿಟ್ಲು. ವೈದೇಹಿ, 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 ವೈದೇಹಿ. ಏನ್ ಬಾವ ಇದು? ಈಗೆಷ್ಟು ದೊಡ್ಡ ಅಪಾಯ ಆಗ್ತಿತ್ತು ಗೊತ್ತಾ? ವೈದೇಹಿ ಬಂದಿದ್ದಾಳೆ ಜಾನಕಿ, ನನ್ ವೈದೇಹಿ ಬಂದಿದ್ದಾಳೆ. ಬಂದಿದ್ದಾಳೆ ಸರಿ, ಅದಕ್ಕೆ ಅಂತ ಹೀಗ್ ರೋಡ್ ಮಧ್ಯದಲ್ಲಿ ಬರ್ಬೇಕಾ? ನನ್ ವೈದೇಹಿ ಬಂದಿದ್ದಾಳೆ. ರೋಡು, ಮನೆ, ಭೂಮಿ, ಆಕಾಶ, ನನ್ಗೆ ಯಾವ ವ್ಯತ್ಯಾಸನೂ ಗೊತ್ತಾಗ್ತಾ ಇಲ್ಲ. ನೋಡು, ಅವಳು ಮನೆ ಒಳಗೆ ಬಂದು ನನ್ನ ಡೋರ್ಗೆ ಈ ಬೊಕ್ಕೆಟ್ ಹೋಗಿದ್ದಾಳೆ. ನಾನಾದ್ರೂ ತಕ್ಷಣ ಬರ್ಬೇಕಿತ್ತಲ್ವಾ? ನನ್ ಬರೋದ್ ಸ್ವಲ್ಪ ತಡೆ ಮಾಡಿದೆ, ಅವಳು ಹೊರಟೋಗಿದ್ಲು. ಸಂತೋಷನೇ ಅಲ್ವಾ ಬಾವ? ಅದೇನೋ ನಿಜಾನೇ, ಆದ್ರೆ ಹೊರಟೋದ್ಲಲ್ಲ ಅವಳು. ಇಲ್ಲಿ ನೋಡು ಏನ್ ಬರ್ದಿದ್ದಾಳೆ. ನಾವಿಬ್ರು ಒಂದಾಗೋ ದಿನ ಹತ್ತಿರದಲ್ಲೇ ಇದೆ. ಹತ್ತಿರದಲ್ಲೇ ಇದೆ ಅಂದ್ರೆ ಯಾವಾಗ ಹೇಳು? ನಾವ್ ಇವಾಗ್ಲೇ ಯಾಕೆ ಒಂದಾಗಬಾರ್ದು? ಇಲ್ಲಿ ನೋಡು, ನಿನ್ನ ಹಾಗೆ ನನ್ನ ಮುಂದೆ ನಿಂತು ಮಾತಾಡಬಹುದಲ್ವಾ? ನಿಮ್ಮ ಎದುರುಗಡೆ ಇರೋದು ನಿಮ್ಮ ವೈದೇಹಿನೇ ರೀ, ಕಣ್ಣಿಂದ ಅಲ್ಲ ಮನ್ಸಿಂದ ನೋಡಿ ಆಗ ಕಾಣಿಸುತ್ತೆ. ಅವಳು ಅವ್ರ ಅಪ್ಪನ ಭೇಟಿ ಮಾಡಿ ಮಾತಾಡಿದ್ದಾಳೆ, ಆದ್ರೆ ನನಗೆ ಮಾತ್ರ ಈ ಪತ್ರಗಳು. ಇದೆಂತ ನ್ಯಾಯ ನೀನೇ ಹೇಳು? ಅವ್ರ ಅಪ್ಪಂಗೆ ಅವಳ ಕಷ್ಟಗಳನ್ನು ಮಾತ್ರ ಹೇಳಿದ್ದಾಳೆ, ಆದರೆ ನಿಮ್ಮ ಜೊತೆ ಪ್ರತಿ ಕ್ಷಣ ಪಕ್ಕನೇ ಇದ್ದು ನೋಡ್ಕೋತಾ ಇದ್ದಾಳೆ. ಹೌದು, ನೀನ್ ಯಾಕೆ ಬಂದೆ? ನೀವ್ ಹೀಗೆ ಅವಸರದಲ್ಲಿ ರೋಡಿಗೆ ಬಂದಿದ್ ನೋಡಿ ಎಲ್ಲಿಗೆ ಹೋಗ್ತಿದ್ದೀರೋ ಅಂತ ಹೆದರ್ಕೊಂಡ್ ಬಂದೆ. ಇಲ್ಲಿ ಬಂದು ನೋಡಿದ್ರೆ ರೋಡ್ ಮಧ್ಯದಲ್ಲಿದ್ದೀರಾ. ನಾನು ಬರ್ದೇ ಹೋಗಿದ್ದಿದ್ರೆ ಏನಾಗ್ತಿತ್ತು? ವೈದೇಹಿ ಬಂದು ಕಾಪಾಡಿರೋಳು ಜಾನಕಿ. ಹೌದು, ನೀನ್ ಬರ್ದೆ ಹೋಗಿದ್ರೆ ವೈದೇಹಿ ಖಂಡಿತ ಬಂದು ನನ್ನ ಕಾಪಾಡಿರೋಳು. ಆಹಾ, ಹೌದಾ? ಹೌದು, ನೀನಿದ್ಯಾ ಅನ್ನೋ ಕಾರಣಕ್ಕೆ ಅವಳು ನನ್ನ ಎದುರುಗಡೆ ಬರ್ತಾ ಇಲ್ಲ. ಅಷ್ಟಕ್ಕೂ
ವೈದೇಹಿ ನನ್ನ ಮುಂದೆ ಬರದೇ ಇರೋದಕ್ಕೆ ಕಾರಣ ನೀನೇ ಜಾನಕಿ. ಹೌದು, ಇದು ಮಾತ್ರ ನಿಜ. ನಿಮ್ ವೈದೇಹಿ ನಿಮ್ ಮುಂದೆ ಬರ್ದೇ ಇರೋದಕ್ಕೆ ನಾನೇ ಕಾರಣ.